ಹಾಯ್, ಎಲ್ಲರಿಗೂ ಶೀಲಾ ಕ್ರಿಯೇಟಿವ್ ಅಡುಗೆ ಸ್ವಾಗತ. ಇನ್ನೇನು ಶ್ರಾವಣ ಹತ್ರ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಉಡಿಸೋದು ಎಲ್ಲರಿಗೂ ಒಂದು ಪದ್ಧತಿ ಇರುತ್ತೆ. ಅದೇ ಥರ ಸೀರೆ ಉಡಿಸೋದ್ರಲ್ಲಿ ಸುಮಾರು ವೆರೈಟಿ ಸೀರೆನೂ ಉಡಿಸ್ತಾರೆ. ಪದ್ಮಾಸನ ಸ್ಟೈಲ್ ಆಗಿರ್ಬೋದು, ಟೆಂಪಲ್ ಸ್ಟೈಲ್ ಆಗಿರ್ಬೋದು, ದರ್ಬಾರ್ ಸ್ಟೈಲು, ಮಧುವಣಗಿತ್ತಿ ಸ್ಟೈಲು, ತುಂಬ ವೆರೈಟಿಲಿ ಸೀರೆ ಉಡಿಸ್ತಾರೆ. ಇವಾಗ ನಾನು ಟೆಂಪಲ್ ಸ್ಟೈಲಲ್ಲಿ ಸೀರೆ ಯಾವ ಥರ ಉಡಿಸೋದು ತೋರಿಸ್ಕೊಡ್ತೀನಿ. ಇವಾಗ ನಾವು ಹಬ್ಬ ಹತ್ರ ಬಂದಾಗ, ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಮುಂಚೆನೇ ಯಾವ ಥರ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ದೇವರಿಗೆ ಸೀರೆ ಉಡಿಸುವಾಗ ಏನೆಲ್ಲ ಐಟಮ್ಸ್ಗಳು ಬೇಕಾಗುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಚತುರ್ಭುಜ ಹ್ಯಾಂಡ್ಸು ಮತ್ತು ಲೆಗ್ಸು. ಆಮೇಲೆ ಸೀರೆ ಕೂಡ್ಸೋದಕ್ಕೆ ಇದು ಕಳಶ ಬಿಂದಿಗೆ ಏನಿರುತ್ತೆ ಇದು. ಆಮೇಲೆ ಇದಕ್ಕೆ ಕಾಯಿ ಫೇಸ್ನ ಫಿಕ್ಸ್ ಮಾಡೋದಕ್ಕೆ ಇದು ವರಮಹಾಲಕ್ಷ್ಮಿ ದೇವರ ಮುಖವಾಡ. ಇದನ್ನೆಲ್ಲ ತಾಂಜಾವೂರು ಪೇಂಟ್ ಮಾಡಿ ಜ್ಯುವೆಲರಿ ಎಲ್ಲ ಹಾಕಿ ನಾವೇ ರೆಡಿ ಮಾಡಿರೋದು. ಹಾಗೆ ಇದಕ್ಕೆ ಲೋವರ್ ಬಾಡಿ ರೆಡಿ ಮಾಡೋಕ್ಕೆ ಒಂದು ಪಾತ್ರೆ. ಇದರಲ್ಲೆಲ್ಲ ಎರಡರಲ್ಲೂ ನಾವು ರೈಸ್ ಏನು ಅಕ್ಕಿ ಬರುತ್ತಲ್ಲ ಅದನ್ನು ಫಿಲ್ ಮಾಡಿ ಇಟ್ಕೊಂಡಿರಬೇಕು. ಹಾಗೆ ಇದನ್ನು ಸೀರೆನ ಪ್ರೀಪ್ಲೇಟ್ ಮಾಡೋದು ನಾನು ಮುಂಚೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಯಾವ ಥರ ಪ್ರೀಪ್ಲೇಟ್ ಮಾಡಬೇಕು ಅಂತ. ಹಾಗೆ ದೇವರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ನಮ್ಮ ತಾಯಿ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೇನು ಜ್ಯುವೆಲರಿಗಳು ಯೂಸ್ ಮಾಡ್ತೀವಲ್ವ, ಗೆಜ್ಜೆಗಳಾಗಿರ್ಬೋದು, ಇದು ಡಾಬು ಜ್ಯುವೆಲರಿಗಳು ಹಾಗೂ ಈ ಮಾಂಗಲ್ಯ ಸರ, ಇದನ್ನೆಲ್ಲ ನಾವು ಒಂದಿನ ಮುಂಚೆನೇ ಎಲ್ಲನೂ ನೀಟಾಗಿ ಏನೇನು ಬೇಕು ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ, ಇವಾಗ ನಾವು ಫಸ್ಟು ದೇವಿಯ ಯಾವ ಥರ ಸೀರೆ ಉಡಿಸೋದು ಹೇಳ್ಕೊಡ್ತೀನಿ. ನಾವು ಇವಾಗ ಸೀರೆ ಉಡ್ಸೋಕ್ಕಿಂತ ಮುಂಚೆ ಫಸ್ಟು ಅಪ್ಪರ್ ಬಾಡಿನ ರೆಡಿ ಮಾಡ್ಕೋಬೇಕು. ಅಪ್ಪರ್ ಬಾಡಿ ರೆಡಿ ಮಾಡ್ಕೊಳ್ಳೋಕ್ಕಿಂತ ಏನು ಮಾಡಬೇಕಂದ್ರೆ, ರೆಡಿ ಮಾಡ್ಕೋವಾಗ ಈ ಥರ ನಮಗೆ ಬಿಂದಿಗೆ ಬೇಕಾಗುತ್ತೆ. ಇದು ಬಿಂದಿಗೆ ಸೈಜ್ ಬಂದು 9 ಇಂಚ್ ಬಿಂದಿಗೆ, ಹಾಗೂ ಇದು ಪಾತ್ರೆ ತಪ್ಪಲೆ ಬಂದು 6 ಇಂಚ್ ಅಥವಾ 7 ಇಂಚ್ ಬೇಕಾಗುತ್ತೆ. ಸೊ ನಾವು ಮೊದಲು ಇದಕ್ಕೆ ಸೀರೆ ಉಡಿಸುವಾಗ ಈ ಥರದ್ದು ಏನು ನೀವೇನು ಕರೀತಾರೆ ಟ್ವೈನ್ ದಾರ ಅಥವಾ ಸೆಣಬಿನ ದಾರ ಅಂತ ಕರೀತಾರೆ, ಈ ಥರದ್ದು ಒಂದು 4-5 ದಾರ ಬೇಕಾಗುತ್ತೆ. ಫಸ್ಟ್ ನಾವು ಈ ಥರ ಮತ್ತು ಸ್ಟಿಕ್ ಬೇಕು. ನಾವು ಅಪ್ಪರ್ ಬಾಡಿ ರೆಡಿ ಮಾಡುವಾಗ ಈ ಥರದ 2 ಸ್ಟಿಕ್ ಬೇಕು, ಒಂದು ಸ್ವಲ್ಪ ದೊಡ್ಡ ಸೈಜು, ಒಂದು ಸ್ಮಾಲ್ ಸೈಜು. ಓಕೆನಾ? ಇದನ್ನು ಬ್ಯಾಕ್ ಸೈಡ್ ಇಟ್ಬಿಟ್ಟು ಈ ಥರ ದಾರದಿಂದ ಒಂದು ನಾಟ್ ಹಾಕೋಬೇಕು. ಈ ಥರ ನಾಟ್ ಹಾಕ್ಕೊಂಡು, ಸೊ ಫಸ್ಟ್ ಈ ಥರ ಬ್ಯಾಕ್ ಸೈಡ್ ಈ ಬಿಂದಿಗೆ ಕಂಠ ಏನು ಬರುತ್ತೆ ಇದಕ್ಕೆ ಈ ಥರ ಟೈಟಾಗಿ ನಾಟ್ ಹಾಕಿ ಈ ಥರ ಸುತ್ತಬೇಕು. ಮುಂದೆ ಒಂದು ಸ್ಟಿಕ್ ಇಟ್ಬಿಟ್ಟು ಚಿಕ್ಕದು ಸ್ವಲ್ಪ ಇಲ್ಲಿ ಈ ಥರ ಇನ್ನೊಂದು ನಾಟ್ ಹಾಕೋಬೇಕು. ಇದನ್ನು ಟೈಟಾಗಿ ಈ ಥರ ಸುತ್ತಬೇಕು. ಈ ಥರ ಮನೇಲಿ ಬ್ಲೌಸ್ ಪೀಸ್ ಕಾಮನ್ ಆಗಿರುತ್ತಲ್ಲ, ಇದರಲ್ಲಿ ಅರ್ಧ ಭಾಗ ಕಟ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಒಂಥರ ಪಿನ್ ಹಾಕಿ ನೀಟಾಗಿ ತೋರಿಸ್ತೀನಿ ನೋಡಿ. ಈ ಥರ ಅರ್ಧ ಭಾಗ ಕಟ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು 4 ಫೋಲ್ಡು 3 ಫೋಲ್ಡು ಆ ಥರ ಮಾಡಿಕೊಂಡು ನೀಟಾಗಿ ಈ ಥರ ಒಂದು ಸ್ಟೆಪ್ ಈ ಥರ ಮಡಚಿ, ಇನ್ನೊಂದು ಸ್ಟೆಪ್ಪು ಈ ಥರ 3 ಸ್ಟೆಪ್ ಈ ಥರ ಮಡಚಿಬಿಟ್ಟು, ನಾವು ಇಲ್ಲಿ ಈ ಮಧ್ಯೆ ಈ ಕಡೆ ಏನಿದೆ ಇದು ಚೆಸ್ಟ್ ಪಾರ್ಟ್ ಥರ ಕಾಣಿಸುತ್ತೆ ದೇವಿಯ. ಸೊ ಈ ಥರ ನಾವು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಒಂದು ಪಿನ್ನಿಂದ ಈ ಥರ ಹಾಕಿ ಲಾಕ್ ಮಾಡಿ, ಮತ್ತು ಈ ಕಡೆನೂ ಸಹ ನಾವು ಒಂದು ಪಿನ್ ಸಹಾಯದಿಂದ ಈ ಥರ ಲಾಕ್ ಮಾಡಿ ಇಟ್ಕೋಬೇಕು. ಇದಕ್ಕೆ 2-3 ಡಜನ್ ಪಿನ್ಸ್ ಆದರೂ ಬೇಕಾಗುತ್ತೆ. ಪಿನ್ಸು ಸಹ ನಾವು ಈ ಥರ ಪಿನ್ಸು ಮತ್ತು ಈ ಕಾಟನ್ ಥ್ರೆಡ್ಡು, ಒಂದು ದೊಡ್ಡದು ನೀಡಲ್ಲು, ಆಮೇಲೆ ಸೇಫ್ಟಿ ಪಿನ್ಸು ಬೇಕಾಗುತ್ತೆ. ಇದನ್ನು ನಾವು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ನೆಕ್ಸ್ಟು ಇವಾಗ ನಾವು ಹ್ಯಾಂಡ್ಸ ಫಿಕ್ಸ್ ಮಾಡಬೇಕು. ಹ್ಯಾಂಡ್ಸ್ನ ಯಾವ ಥರ ಫಿಕ್ಸ್ ಮಾಡೋದು ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಚತುರ್ಭುಜ ಹ್ಯಾಂಡ್ಸು. ಈ ಬಟ್ಟೆ ಏನಿರುತ್ತಲ್ಲ, ಯಾವುದಾದ್ರೂ ನಿಮ್ಮ ಮನೇಲಿ ಇರ್ತಕ್ಕಂಥ ಒಂದು ಕಾಟನ್ ಕ್ಲಾತ್ ಆಗಿರ್ಬೋದು, ಅದನ್ನು ನೀವು ತೊಗೊಂಡು
ಹ್ಯಾಂಡ್ಸ್ ಏನು ಬಂದಿರುತ್ತೆ ಅದಕ್ಕೆ ಹ್ಯಾಂಡ್ಸಿಗೆ ನೀಟಾಗಿ ಕವರ್ ಮಾಡಬೇಕು. ಹ್ಯಾಂಡ್ಸ್ ಇರುತ್ತಲ್ಲ, ಫಸ್ಟ್ ಇಲ್ಲೊಂದು ಪಿನ್ ಹಾಕಿ ಇದನ್ನು ಬಟ್ಟೆಗೂ ಮತ್ತು ಇಲ್ಲಿ ಬ್ಯಾಕ್ ಸೈಡ್ ಬಟ್ಟೆ ಮತ್ತು ಕೈ ಸೇರಿಸಿ ಒಂದು ಪಿನ್ ಹಾಕ್ಕೊಂಡು ಇದನ್ನು ನೀಟಾಗಿ ಈ ಥರ ಸುತ್ಕೋಬೇಕು ಟೈಟಾಗಿ. ಸುತ್ಕೊಂಡು ಬ್ಯಾಕ್ ಸೈಡು ಒಂದು ಪಿನ್ ಹಾಕ್ಕೋಬೇಕು. ಇಲ್ಲಿ ಈ ಥರ ಬಟ್ಟೆನ ಬರಬೇಕು, ನಮಗೆ ಬಟ್ಟೆ ಸಿಗಬೇಕು. ಈ ಥರ ಬಟ್ಟೆ ಹಾಕಿ ಇಟ್ಕೋಬೇಕು. ನೆಕ್ಸ್ಟು ಇನ್ನೊಂದು ಸೈಡ್ಗೂ ಸಹ ನಾವು ನಮ್ಮ ಮನೇಲಿ ಯಾವುದಿರುತ್ತೆ ಅದೇ ಬಟ್ಟೆನೂ ತೊಗೊಳ್ಳಿ. ಇದೇನು ನಮಗೆ ಕಾಣಿಸಲ್ಲ, ಎಲ್ಲ ಸೀರೆಯಲ್ಲಿ ಕವರ್ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ನೀವು ಅಥವಾ ಸೂಜಿದಾರ ಪಿನ್ ಹಾಕಲ್ಲ ಅಂತಂದರೆ ಸೂಜಿದಾರ ಸಹದಿಂದ ನೀವು ಹೊಲ್ಕೊಂಬಿಡ್ಬೋದು. ಈ ಥರ ಮಾಡಿ ಇಟ್ಕೊಂಡು ಇವಾಗ ಇದು ಹ್ಯಾಂಡ್ಸ್ನ ಯಾವ ಥರ ಫಿಕ್ಸ್ ಮಾಡೋದು ಅಂದರೆ, ಈ ಥರ ಈ ಬಟ್ಟೆ ಏನಿರುತ್ತೆ ಜಾಸ್ತಿ ಅನಿಸಿದರೆ ಕಟ್ ಮಾಡ್ಕೋಬೋದು. ನಿಮಗೆ ಬ್ಯಾಕ್ ಸೈಡ್ ತೋರಿಸ್ತೀನಿ. ಇವೇನು ಬಟ್ಟೆ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಈ ಬಟ್ಟೆನ ಈ ಕೋಲಿಗೆ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆನೆ ಇದು ಅಷ್ಟು ಸೇರಿಸಿ ಇಲ್ಲಿ ಏನು ಮಾಡಬೇಕು, ಇಲ್ಲೊಂದು ಬಿಗ್ ಪಿನ್, ಸೇಫ್ಟಿ ಪಿನ್ ತೊಗೊಂಡು ಇದನ್ನು ಬಟ್ಟೆಗೂ ಮತ್ತು ಇದಕ್ಕೂ ಇಲ್ಲೊಂದು ಮಿಕ್ಕಿರೋ ಕ್ಲಾತ್ ನಿಮ್ಗೆ ಜಾಸ್ತಿ ಅನಿಸಿದರೆ ಕಟ್ ಮಾಡ್ಕೊಂಬಿಡಿ ಇಷ್ಟು. ನೆಕ್ಸ್ಟು ಇದನ್ನು ಸಹ ಲೆಫ್ಟು ರೈಟು ನೀಟಾಗಿ ನೋಡಿಕೊಂಡು ನಾವು ಪಿನ್ ಹಾಕ್ಕೋಬೇಕು. ಕೈನ ಅಂದರೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಬರಬೇಕು ಹ್ಯಾಂಡ್ಸ್ ಲೆಗ್ಸು. ಈ ಥರ ಬರಬೇಕಂದ್ರೆ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟ್ ಪ್ರೊಸೀಜರು, ಈ ಥರ ಬಟ್ಟೆ ಹೇಳಿದ್ನಲ್ಲ, ಬ್ಲೌಸ್ ಪೀಸ್ ಬಟ್ಟೆ, ನೀವು ಸೀರೆ ಉಡಿಸ್ತಾ ಇರ್ತೀರಲ್ಲ, ನಾನು ಇವಾಗ ಈ ಥರ ರೆಡ್ ಆ್ಯಂಡ್ ಬ್ಲೂ ಉಡಿಸ್ತಾ ಇದ್ದೀನಿ. ಸೊ ಇವಾಗ ನಾನು ಈ ರೆಡ್ ಕಲರ್ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಇದನ್ನು ಈ ಥರ ಹಾಫ್ ಫೋಲ್ಡ್ ಮಾಡಿಕೊಂಡು ಇವಾಗ ಈ ಥರ ನೋಡಿ, ಇದು ಚೆಸ್ಟ್ ಕವರ್ ಆಗಬೇಕು. ಮತ್ತು ಇದು ಕೈನ ಏನಿದೆ ಇದು ಒಂದು ಕೈ ಹೊರಗೆ ಬರಬೇಕು, ಒಂದು ಕೈ ಒಳಗಡೆ ಹೋಗಿರಬೇಕು. ಇದನ್ನು ಸಹ ಅಷ್ಟೇ ಈ ಥರ ಚೆಸ್ಟ್ ಪಾರ್ಟ್ ಈ ಥರ ಹಿಡಿದ್ರೆ ನೋಡಿ ನಮ್ಮದು ಏನು ಬಾಡಿ ಶೇಪ್ ಕಾಣಿಸುತ್ತೆ ಅಲ್ಲ, ಅದೇ ಥರ ದೇವಿಯ ಅಪ್ಪರ್ ಬಾಡಿ ಶೇಪ್ ಕಾಣಿಸುತ್ತೆ. ಇಲ್ಲಿ ನೀವು ಬ್ಯಾಕ್ ಸೈಡು ನೀಟಾಗಿ ಪಿನ್ಸ್ಗಳನ್ನು ಹಾಕಿ ಕವರ್ ಮಾಡ್ಕೋಬೇಕು. ನೀಟಾಗಿ ಟೈಟಾಗಿ ಎಳೆದ್ಬಿಟ್ಟು ಇಲ್ಲಿ ಬ್ಯಾಕ್ ಸೈಡು ಮೇಲೆ ಒಂದು ಪಿನ್ನು, ಕೆಳಗಡೆ ಸಹ ಒಂದು ಪಿನ್ನು ಹಾಕಿ ಈ ಥರ ಪಿನ್ಸ್ ಎಲ್ಲ ಹಾಕಿ ಕವರ್ ಮಾಡಿ ಇದನ್ನು ನೀಟಾಗಿ ಈ ಥರ ಮಾಡಿ ಇಟ್ಕೋಬೇಕು. ಸೊ ನಮಗಿವಾಗ ಈ ಬಾಡಿ ಪಾರ್ಟ್ ರೆಡಿಯಾಗಿದೆ, ಅಪ್ಪರ್ ಬಾಡಿ ಪಾರ್ಟ್. ಈ ಥರ ನಾವು ರೆಡಿ ಮಾಡಿ ಫಸ್ಟ್ ಡೇ ಅಂದರೆ ಬಿಫೋರ್ ಡೇನೇ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸೀರೆ ಉಡ್ಸೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಬಂದು
ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಬಂದು ಈ ಥರ ಏನು ಸೀರೆ ಪ್ರಿಪ್ಲೇಟ್ ಮಾಡಿ ಇಟ್ಟಿರ್ತೀವಲ್ವ, ಈ ಸೀರೆನ ತೊಗೊಂಡು ಕೆಳಗಿನ ಲೋವರ್ ಬಾಡಿ ಪಾರ್ಟ್ನ ರೆಡಿ ಮಾಡ್ಕೋಬೇಕು. ಈ ಲೋವರ್ ಬಾಡಿ ಪಾರ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇದು ನಮ್ಮ ವರಮಹಾಲಕ್ಷ್ಮಿ ದೇವರಿಗೇನು ಲೆಗ್ಸ್ ತರಿಸಿರ್ತೀವಲ್ವ, ಇದನ್ನು ನಾವು ಬ್ಯಾಕ್ ಸೈಡ್ ಒಂದು ಪಿನ್ ಹಾಕಿ ಈ ಥರ ಟೊಯ್ನ್ ದಾರ ಹಾಕಿಬಿಟ್ಟು ಈ ಥರ ನಾವೆಲ್ಲಿ ಲಕ್ಷ್ಮಿನ ಕೂಡಿಸ್ತೀವಿ ಅಲ್ಲಿ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಒಂದು ದಾರ ಹಾಕಿಬಿಟ್ಟು ಈ ಥರ ಎತ್ತಿಟ್ಕೋಬೇಕು. ಈ ಥರ ಬರುತ್ತದು. ಎತ್ತಿಟ್ಕೊಂಡು ನೆಕ್ಸ್ಟ್ ಈ ಸೀರೆನ ಯಾವ ಥರ ಪದ್ಮಾಸನ ಸ್ಟೈಲಲ್ಲಿ ಸೀರೆ ಡಬಲ್ ಬಾರ್ಡರ್, ಒಂದು ಬಾರ್ಡರ್ ಮೇಲೆ ಬರುತ್ತೆ, ಒಂದು ಕೆಳಗೆ ಬರುತ್ತೆ. ಇದು ಟೆಂಪಲ್ ಸ್ಟೈಲಲ್ಲಿ 2 ಬಾರ್ಡರು ಈಕ್ವಲ್ ಆಗಿ ಬರುತ್ತೆ. ಸೊ ಈಕ್ವಲ್ ಆಗಿ ಬರುವಾಗ ನಾವೇನು ಮಾಡಬೇಕು ಅಂದರೆ ಈ ಸೀರೆನ ಈ ಥರ ಈಕ್ವಲ್ ಆಗಿ ಇಟ್ಕೊಂಡು ನಿಮ್ಮ ಸೆರಗಿನ ಭಾಗ ಏನಿರುತ್ತೆ ಇದನ್ನು ಬ್ಯಾಕ್ ಸೈಡ್ ಹಾಕಿಬಿಟ್ಟು ಇದನ್ನು ಈ ಥರ ಇದೇನಿರುತ್ತೆ ಈ ಥರ ಪಾತ್ರೆ ಏನು ಇಟ್ಟಿರ್ತೀರಲ್ವ ಅದಕ್ಕೆ ಈಕ್ವಲ್ ಆಗಿ ಬರೋ ಥರ ಹಾಕ್ಬಿಟ್ಟು ಇಲ್ಲಿ ಇಷ್ಟು ಈಕ್ವಲ್ ಆಗಿ ಬಂದಿದ್ದನ್ನು ಒಂದು ಸಲ ಚೆಕ್ ಮಾಡಿಕೊಂಡು ಇಲ್ಲಿ ಒಂದು ನೀವು ದಾರನ ಕಟ್ಕೋಬೇಕು. ಇಲ್ಲಿ 3-4 ದಾರ ಬೇಕಾಗುತ್ತೆ. ಸೊ ಫಸ್ಟ್ ಒಂದು ದಾರ ಇಷ್ಟು ಕಟ್ಕೋಬೇಕು. ನೀವು ಕರೆಕ್ಟಾಗಿ ಪ್ಲೇಸ್ಮೆಂಟ್ ನೋಡಿಕೊಂಡು ಈ ಥರ ಒಂದು ದಾರದ ಸಹಾಯದಿಂದ ಈ ಥರ ಫಸ್ಟ್ ಒಂದು ಮೇಲಿನ ಪಾರ್ಟ್ನ ಕಟ್ಕೊಳ್ಬೇಕು. ಈ ಥರ ಸೀರೆನ ಈಕ್ವಲ್ ಆಗಿ ಇಟ್ಕೊಂಡು ಈ ಬಿಂದಿಗೆ ಮೇಲೆ ಹಾಕಿ ಇದನ್ನು ಈ ಥರ ಒಳಗಡೆ ನೀಟಾಗಿ ಎಲ್ಲ ಪ್ಲೀಸ್ಗಳನ್ನ ಸಹ ಅರೇಂಜ್ ಮಾಡಿಕೊಂಡು ಈ ಮಿಕ್ಕಿರೋ ಪಾರ್ಟ್ಸ್ನ ಇಲ್ಲಿ ಹಾಕಿಬಿಟ್ಟು ನಾವು ಇದನ್ನು ಇಷ್ಟು ಒಂದು ಕಟ್ಕೋಬೇಕು ದಾರನ ಮಧ್ಯದಕ್ಕೆ. ಈ ಕಂಠ ಏನು ಬರುತ್ತೆ ಈ ಪಾತ್ರೆ ಈ ಸೀರೆ ನಾವೇನು ಪ್ಲೀಸ್ ಮಾಡಿರ್ತೀವಲ್ಲ ಇದನ್ನು ಫಸ್ಟ್ ಈ ಥರ ಹಾಕಿಬಿಟ್ಟು ಮಧ್ಯಕ್ಕೆ, ಅಂದರೆ ಇದು ಪಿನ್ ಹಾಕಿರ್ತೀವಲ್ವ ಮಧ್ಯ ಪಿನ್ ಇಲ್ಲಿ ಹಿಡಿದ್ಬಿಟ್ಟು ಫಸ್ಟ್ ಒಂದು ಪಾರ್ಟನ್ನ ಕಟ್ಕೋಬೇಕು. ಕಟ್ಕೊಳ್ಳೋಕ್ಕಿಂತ ಮುಂಚೆ ಇದನ್ನು ಸೀರೆನ ನೀಟಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿ ಕಟ್ಕೋಬೇಕು. ಅಂದರೆ ನಮಗೆ ಪ್ಲೀಟ್ಸ್ಗಳು ನಾವು ಮಾಡಿರೋ ಪ್ಲೀಟ್ಸ್ಗಳು ನೀಟಾಗಿ ಕಾಣಿಸುತ್ತೆ. ಈ ಥರ 1 by 1 1 by 1 1/2 ಇಂಚ್ ಕಾಣಿಸೋ ಥರ ಈ ಥರ
ಎಲ್ಲ ಪ್ಲೀಸ್ಗಳು ನೀಟಾಗಿ ಕಾಣಿಸೋ ಥರ ಈ ಥರ ಇದು ಕೆಳಗಿನ ಪಿನ್ನು ತೆಗೀರಿ. ನಾವೇ ಸೀರೆ ಉಡ್ಸೋದು ಕಲಿತು ನಾವೇ ದೇವರಿಗೆ ಸೀರೆ ಉಡಿಸಿದ್ರೆ ಬೇರೆಯವ್ರಿಗೆ ಕರೆಸ್ಬಿಟ್ಟು ಉಡ್ಸೋದಕ್ಕಿಂತ ಪುಣ್ಯಫಲ ನಮಗೆ ಸಿಗುತ್ತೆ ಅಂತ ನನಗೆ ನನ್ನ ಫ್ರೆಂಡ್ ಯಾರೋ ಒಬ್ಬರು ಹೇಳಿದರು. ಸೊ ಆದಷ್ಟು ನೀವು ನನ್ನ ವಿಡಿಯೋ ನೋಡಿ ಕಲ್ತ್ಕೊಂಡು ಈ ವರ್ಷ ನಾನೇ ದೇವರಿಗೆ ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿ ಆ ಪುಣ್ಯಫಲ ದೇವರೇನು ನಮಗೆ ವರ ಕೊಡ್ತಾಳೋ ಅಥವಾ ಆಶೀರ್ವಾದ ನೀಡ್ತಾಳೋ ದೇವಿ, ನಮ್ಮ ಕುಟುಂಬ ಆರೋಗ್ಯಕ್ಕಾಗಿರ್ಬೋದು, ಐಶ್ವರ್ಯ ಅಭಿವೃದ್ಧಿ ಆಗಿರ್ಬೋದು, ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮನೆಯವರ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು. ನಾವು ಪೂಜೆ ಮಾಡೋದೇ ಇದಕ್ಕೆ ಅಲ್ವಾ. ನಾವು ಏನು ಲೈಫಲ್ಲಿ ಏನೇನು ಅಂದ್ಕೊಳ್ತಾ ಇರ್ತೀವಿ ಎಲ್ಲದನ್ನು ನೆರವೇರಿಸಲಿ ದೇವರು ಅಂತ. ಸೊ ಈ ಥರ ನಾವು ಸ್ಪ್ರೆಡ್ ಮಾಡಿ ಈ ಥರ ಫಸ್ಟು ಒಂದು ಗಂಟನ್ನ ಹಾಕ್ಕೋಬೇಕು. ಇದು ಸೀರೆನ ನೀವು ಒಬ್ಬರೇ ಮಾಡ್ಕೊಳ್ಳೋಕೆ ಕಷ್ಟ ಆದರೆ ಒಬ್ಬರು ಹೆಲ್ಪಿಗೆ ತೊಗೋಬೋದು. ಸೀರೆ ನನಗೂ ಜಾರ್ತಾ ಇದೆ. ನೀವು ಅಥವಾ ಫಸ್ಟು ಸ್ವಲ್ಪ ಲೂಸಾಗಿ ಗಂಟು ಹಾಕ್ಬಿಟ್ಟು ಈ ಥರ ಫಸ್ಟು ಕೆಳಗಡೆಯಿಂದ ಅಂದರೆ ಈ ಥರ ಬರಬೇಕು. ಅಂದರೆ ಹಾಫ್ ಭಾಗ ಎಲ್ಲ ಮೇಲೆ ಇರಬೇಕು. ಈ ಥರ ನಮಗೆ ಇನ್ನೊಂದು ಪಾರ್ಟ್ಸ್ ಹಾಕೋಕ್ಕೆ ನಮಗೆ ಸ್ಪೇಸ್ ಇರಬೇಕು. ಆ ಥರ ಕಟ್ಕೋಬೇಕು. ಹಾಕೋಕ್ಕೆ ಕರೆಕ್ಟಾಗಿದೆಯಾ ನೋಡಿಕೊಂಡು ಅದರಷ್ಟು ಮಾತ್ರ ಇದರಲ್ಲಿ ಹಾಕಿ ಮಿಕ್ಕಿರೋದು ಸ್ಪ್ರೆಡ್ ಮಾಡಿ ಈ ಥರ ಹಾಕ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ ನೀಟಾಗಿ ಈ ದೇವರಿಗೆ ಸೀರೆ ಉಡಿಸುವಾಗ ತುಂಬ ಶಾಂತವಾಗಿ ತುಂಬ ಪೇಷನ್ಸಿಂದ ಭಕ್ತಿಯಿಂದ ಉಡಿಸಿದ್ರೆ ದೇವರು ನಮಗೆ ಖಂಡಿತ ನಾವೇನು ಅನ್ಕೋತಾ ಇರ್ತೀವಿ ಮನಸ್ಸಲ್ಲಾಗಿರ್ಬೋದು, ನಮ್ಮ ವೈಯಕ್ತಿಕ ಗುರಿ ಸಾಧನೆ ಎಲ್ಲನೂ ದೇವಿ ಕರುಣಿಸ್ತಾಳೆ. ಸೊ ನಾವು ತುಂಬ ಗಡಿಬಿಡಿ ಮಾಡದೆ ಸಮಾಧಾನ ಚಿತ್ತವಾಗಿ ಈ ಥರ ಸೀರೆನ ಉಡಿಸ್ಬೇಕು. ಈ ಥರ ನಮಗೆ ಸೀರೆಯಿಂದ ಕೆಳಗಡೆ ಕೈ ಬರಬೇಕು. ಇಲ್ಲಿ ಆ ಥರ ಇಲ್ಲೊಂದು ನಾಟ್ ಹಾಕ್ಕೋಬೇಕು. ಇವಾಗ ನೀವು ಬೇಕಿದ್ರೆ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡ್ತಾ ಹೋಗಿ. ನಿಮಗೆ ಮುಂಚೆ ಬರಲಿಲ್ಲ ಅಂದರೆ ಆಮೇಲೂ ಕೂಡ ನೀವು ಸ್ಪ್ರೆಡ್ ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಈ ಥರ ಸ್ಪ್ರೆಡ್ ಮಾಡ್ಕೋಬೋದು. ಇವಾಗ ಈ ಪಾರ್ಟ್ ಏನಿದೆ ಇದನ್ನು ನಾವು ಈ ಥರ ಹಿಡಿದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕರೆಕ್ಟಾಗಿ ಅದ್ರ ಸಮ ಬಂದಿದೆನಾ ನೋಡಿ ಹಾಕಿ. ಸೊ ಇಲ್ಲಿ ನಾವು ಕೆಳಗಿನ ಪಾರ್ಟನ್ನೆಲ್ಲ ನೀಟಾಗಿ ನೋಡಿಕೊಂಡು ಇದ್ರ ಈಕ್ವಲ್ ಆಗಿ ಬಂದಿದೆನಾ ನೋಡಿಕೊಂಡು ಇಲ್ಲಿ ಸಹ ನಾವು ಸೀರೆನ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು
ನೀವು ಪಿನ್ ತೆಗೆದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸಹ ಒಂದು ಟ್ವೈನ್ ದಾರದಿಂದ ನಾವು ಕಟ್ಟಬೇಕು. ಕಟ್ಟುವಾಗ ಎಲ್ಲ ನೀಟಾಗಿ ಬಂದಿದೆನಾ ಸ್ವಲ್ಪ ಚೆಕ್ ಮಾಡಿ, ಯಾವುದಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಆ ಪ್ಲೀಟ್ಸ್ನ ಈ ಥರ ಎಳ್ಕೊಂಡು ನೀಟಾಗಿ ಇಲ್ಲೊಂದು ನಾಟ್ ಹಾಕಬೇಕು. ಇಷ್ಟು ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಇನ್ನು ಹ್ಯಾಂಡ್ ಲೆಗ್ಸ್ ಇರುತ್ತಲ್ವ, ಈ ಥರ ಲೆಗ್ಸ್ನ ಈ ಕಡೆ ಕೊನೆಯಿಂದ ಒಂದೆರಡು ಮೂರು ಪ್ಲೀಟ್ಸ್ ಬಿಟ್ಟು ಈ ಥರ ಕಾಲಿಗೆ ವ್ರ್ಯಾಪ್ ಮಾಡಬೇಕು. ನಮಗೆ ನೀವು ಈ ಥರನಾದರೂ ಮಾಡ್ಬೋದು, ಅಥವಾ ನನಗೆ ಒಂದು ಸ್ವಲ್ಪ ಬಾರ್ಡರು ಈ ಥರ ಕಾಣಿಸ್ಲಿ ಅಂತಂದರೆ ಈ ಥರನಾದರೂ ಮಾಡ್ಕೋಬೋದು. ಇಲ್ಲೊಂದು ಕೆಳಗಡೆ ಪಿನ್ನ ಹಾಕಿ ಟೈಟಾಗಿ, ಜ್ಯುವೆಲರ್ಸ್ ಎಲ್ಲ ದೇವ್ರಿಗೆ ಕಾಲ್ಗೆಜ್ಜೆ ಎಲ್ಲ ಸೀರೆ ಉಡಿಸೋದಾದ್ಮೇಲೆ ಹಾಕೋದು. ಸೊ ಮೊದಲು ಇಲ್ಲೊಂದು ಪಿನ್ ಹಾಕಿ, ಇಲ್ಲಿ ಮತ್ತು ಇಲ್ಲಿ ಒಂದು ಪಿನ್ ಕೆಳಗಡೆ ಭಾಗ. ಈ ಥರ ಹಾಕಿ, ಸೊ ಈ ಪಾರ್ಟ್ ಏನಿರುತ್ತೆ ಇದನ್ನೇ ನೀವು ಈ ಥರ ಮೇಲೆ ಬರೋ ಥರ ಇಷ್ಟೇ ಹಾಕಿಬಿಟ್ರೂ ಚೆನ್ನಾಗಿ ಕಾಣುತ್ತೆ. ಕೆಲವರು ಸೀರೆ ಚಿಕ್ಕ ಬಾರ್ಡ್ರ್ ಇದ್ದಾಗ ಈ ಥರ ಮಾಡಿಸ್ಕೋತಾರೆ. ನಂದು ಸೀರೆದು ದೊಡ್ಡ ಬಾರ್ಡ್ರೇ ಇದೆ, ಸೊ ಈ ಥರನೂ ಹಾಕ್ಬೋದು. ಇದು ಚೆನ್ನಾಗಿ ಕಾಣಿಸ್ತಿದೆ, ಸೊ ಈ ಥರ ಹಾಕೋಣ. ಇದನ್ನೆಲ್ಲ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸೀರೆನ ಈ ಪಾರ್ಟ್ ಏನಿದೆ ಇದನ್ನು ಮೇಲೆ ಈ ಥರ ತಗೊಂಡು ಇಲ್ಲಿ ಬ್ಯಾಕ್ ಸೈಡ್ ಒಂದು ಮತ್ತೆ ಪಿನ್ ಹಾಕಬೇಕು. ಈ ಥರ ಬರಬೇಕು. ಒಂದು ಕಾಲನ್ನ ಈ ಥರ ರೆಡಿ ಮಾಡಿಕೊಂಡು, ನೆಕ್ಸ್ಟ್ ಈ ಕಾಲದ್ದು ಸಹ ನಾವು ಈಗ ಎಡಗಾಲು ಇದನ್ನು ಸಹ ಒಂದೆರಡು ಮೂರು ಪ್ಲೀಟ್ಸ್ ಬಿಟ್ಟು ಫಸ್ಟ್
ಇದನ್ನು ಈ ಥರ ಟೈಟಾಗಿ ಪಿನ್ ಹಾಕಿ, ಇದು ಈ ಕಡೆದೇ ಫಸ್ಟ್ ಪಿನ್ ಹಾಕಬೇಕು. ಈ ಥರ ಈ ಜಾಸ್ತಿ ಪ್ಲೀಸ್ ಮಾಡಿರ್ತೀವಲ್ವ ಅದೇ ಈ ಥರ ಬರಬೇಕು. ಓಕೆನಾ? ಇದೆ ಫೋಲ್ಡಿಂಗ್, ನಮ್ಮ ಲೆಗ್ ಫೋಲ್ಡಿಂಗ್ ಎಲ್ಲಿ ಬರುತ್ತಲ್ಲ ಅಲ್ಲೂ ಒಂದು ನಾವು ಪಿನ್ ಹಾಕಬೇಕು. ನೆಕ್ಸ್ಟ್ ಇದನ್ನು ಈ ಥರ ಕಾಲಿಗೆ ವ್ರ್ಯಾಪ್ ಮಾಡಿ ಸುತ್ತಬಿಟ್ಟು ಒಂದು ಕಡೆ ದೊಡ್ಡ ಬಾರ್ಡ್ರ್ ಇದೆ, ಒಂದು ಕಡೆ ಚಿಕ್ಕದಿದೆ. ಎರಡು ಈಕ್ವಲ್ ಆಗಿರೋದಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇದನ್ನು ಯಾವ ಥರ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ಟೈಟಾಗಿ ಬಟ್ಟೆನೆಲ್ಲ ಸೇರಿಸ್ಬಿಟ್ಟು ಇಲ್ಲೊಂದು ಪಿನ್ ಹಾಕಬೇಕು. ಈ ಥರ ಬರುತ್ತೆ. ಸೊ ಟೆಂಪಲ್ ಸ್ಟೈಲ್ ಅಂದರೆ ಈ ಥರ ದೇವಿ ಕಾಲು ಒಂದು ಮೇಲೆ ಒಂದು ಕೆಳಗೆ ಅಥವಾ ಈ ಥರ ಕೂತ್ಕೊಂಡಿರ್ತಾರೆ ಅಮ್ಮನವರು. ಈ ಥರ ಬರುತ್ತೆ ಯೂಶಲಿ. ಸೊ ನಾವು ಇದನ್ನು ಇಲ್ಲಿ ನಾವು ಒಂದು ಟ್ರೈನ್ ದಾರ ಬೇಕಾಗುತ್ತೆ. ಇಲ್ಲಿ ಕಾಲನ್ನ ಅಡ್ಜಸ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಏನು ಪ್ಲೀಸ್ ಮಾಡಿರ್ತೀರಲ್ವ ಆ ಸೆರಗನ್ನ ಎಲ್ಲ ನೀಟಾಗಿ ಈ ಥರ 1 by 1 ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಈ ಥರನ ಕೂಡಿಸ್ಬೇಕು ಲಕ್ಷ್ಮಿನ. ಸೊ ಇಲ್ಲಿ ನಾವು ಏನು ಇದು ದಾರ ಇದು ಕಾಲು ಜಾರಿ ಬೀಳಬಾರ್ದು ಅನ್ನೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ದಪ್ಪ ನೀಡಲು ಮತ್ತು ಈ ಥ್ರೆಡ್ ತಗೊಂಡು ಕಾಲುಗಳನ್ನು ಹೊಲ್ಕೋಬೇಕು. ಈ ಥರ ನೀಡಲ್ಲ ತಗೊಂಡು ಎರಡೆಳೆ ದಾರ ಮಾಡಿಕೊಂಡು ಈ ಕಾಲು ಏನಿರುತ್ತಲ್ಲ ಇಲ್ಲಿ ಪಾದ, ಇಲ್ಲಿಂದ ನಾವು ದಾರನ ಹೊರಗಡೆ ತೆಗೆದು ಇಲ್ಲಿ ಈ ಕಾಲು ನಮ್ಮದು ದೇವ್ರ ಪಾದ ಏನು ಫೋಲ್ಡಿಂಗ್ ಬರುತ್ತಲ್ಲ ಈ ಥರ ಕೂಡಬೇಕು. ಪ್ಲೇಸ್ಮೆಂಟ್ ಎಲ್ಲಿ ಬೇಕು ನಮಗೆ ಈ ಥರ ನೋಡಿಕೊಂಡು ಸೊ ನಾವು ಈ ಥರ ಫಿಕ್ಸ್ ಮಾಡಬೇಕು. ಸೊ ನಾವೀಗ ಇಲ್ಲಿ ನೀಡಲ್ ಮತ್ತು ಥ್ರೆಡ್ ತಗೊಂಡು ಈ ಪಾದ ಏನಿರುತ್ತೆ ನೀವು ಕರೆಕ್ಟಾಗಿ ನೋಡ್ಕೋಬೇಕು, ಎಲ್ಲಿ ಬರಬೇಕು ದೇವ್ರದ ಪಾದ ಅಥವಾ ಕಾಲುಗಳು ಆ ಥರ ನೋಡಿಕೊಂಡು ಈ ಥರ ಪಾದಕ್ಕೆ ನೀಡಲ್ ಹಾಕಿ, ಯಾಕಂದರೆ ಇದು ಜಾರು ಬೀಳಬಾರ್ದು. ನಾವು ಇಲ್ಲಿ ಟೆಂಪಲ್ ಸ್ಟೈಲಲ್ಲಿ ಉಡಿಸುವಾಗ ಒಂದು ಕಾಲೇ ಕೆಳಗೆ ಒಂದು ಕಾಲು ಇಲ್ಲಿ ಮೇಲೆ ಈ ಥರ ಬರುತ್ತೆ. ಸೊ ಹಾಗಾಗಿ ಫಸ್ಟ್ ಇಲ್ಲೊಂದು ದಾರನ ತಗೊಂಡು ಇಲ್ಲಿ ಕಾಲ ಹತ್ರ ಈ ಕಾಲಿಗೆ ಈ ಥರ
ನೀಡಲ್ನ ಈ ಥರ ಹ್ಯಾಂಡ್ಸ್ನ ಪ್ಲೇಸ್ಮೆಂಟ್ ನೋಡಿಕೊಂಡು ಒಂದು ಇಲ್ಲಿ ನಾಟ್ ಹಾಕಬೇಕು. ನಮಗೆ ಇವಾಗ ಕಾಲು ಜಾರು ಬೀಳುತ್ತೆ ಕೆಳಗೆ ಅನ್ನೋ ಟೆನ್ಷನ್ನೇ ಇರಲ್ಲ. ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ಮೈಕ ಇದ್ದಲ್ಲ ಎಕ್ಸ್ಟ್ರಾ ದಾರ ಕಟ್ ಮಾಡಿಕೊಂಡು ನೆಕ್ಸ್ಟ್ ಈ ಪ್ಲೀಟ್ಸ್ನೆಲ್ಲ ನೀಟಾಗಿ ಈ ಥರ 1 by 1 ಅರೇಂಜ್ ಮಾಡಿಕೊಂಡು ಇವಾಗ ನಾವು ಅಪ್ಪರ್ ಬಾಡಿನ ಏನು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಇದನ್ನು ಈ ಥರ ಫಿಕ್ಸ್ ಮಾಡಬೇಕು. ಇಲ್ಲಿ ಫಿಕ್ಸ್ ಮಾಡಿಕೊಂಡು ಈ ಸೆರಗು ಭಾಗ ಏನು ಹಿಂದೆ ಬಿಟ್ಟಿದ್ವಲ್ವ ಅದನ್ನು ನಾವು ಇಲ್ಲಿ ಕೈ ಕೆಳಗಡೆಯಿಂದ ತಗೊಂಡು ಇಲ್ಲಿ ಮೇಲೆ ನಾವು ಹೆಂಗೆ ಸೆರಗು ಹಾಕ್ತೀವಲ್ವ ಸೇಮ್ ಅದೇ ಥರನೇ ಇಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಇಲ್ಲಿ ಪಿನ್ಸ್ ಹಾಕಿರ್ತೀವಲ್ವ ನಾವು ಎಕ್ಸ್ಟ್ರಾ ಪಿನ್ಸ್ ಎಲ್ಲ ತೆಗಿಬೇಕು. ತೆಗೆದು ಇಲ್ಲಿ ನೀಟಾಗಿ ಇಲ್ಲೊಂದು ಸಹ ನಾವು ಇಲ್ಲಿ ಫಸ್ಟ್ ಇಲ್ಲೊಂದು ಪಿನ್ ಹಾಕಬೇಕು. ಶೋಲ್ಡರ್ ಹತ್ರ ನಾವು ಹೆಂಗೆ ಸೀರೆಗೆ ಹಾಕ್ತೀವಲ್ವ ಅದೇ ಥರ ಇಲ್ಲಿ ಬಟ್ಟೆಗೂ ಮತ್ತು ಪ್ಲೀಟ್ಸಿಗೆ ಸೆರಗು ತೊಗೊಂಡು ಒಂದು ಪಿನ್ ಹಾಕಿ ಇಲ್ಲಿ ಚೆಸ್ಟ್ ಕವರ್ ಆಗೋ ಥರ ಇದೊಂದು ನೀಡಲ್ಲು ಮತ್ತು ದಾರದ ಸಹಾಯದಿಂದ ಹೊಲ್ಕೋಬೇಕು. ನೀಟಾಗಿ ಇಲ್ಲಿ ತಗೊಂಡು ಒಂದೆರಡು ಪ್ಲೀಟ್ಸ್ ಫಸ್ಟ್ ಒಂದು ಪ್ಲೀಸ್ನ ನೀಟಾಗಿ ಈ ಥರ ತೊಗೊಂಡು ಚಿಕ್ಕದಾಗಿ ಬಟ್ಟೆನ ಒಂಚೂರು ಈ ಥರ ಜಾರು ಬೀಳಲ್ಲ, ಸೊ ಈ ಥರ ಹೊಲ್ಕೋಬೇಕು ನಾವು ಫಸ್ಟ್. ನೆಕ್ಸ್ಟ್ ಪಾರ್ಟನ್ನು ಸಹ ಈ ಥರ ನೀಟಾಗಿ ಚೆಸ್ಟ್ ಮೇಲೆ ಪ್ಲೀಸ್ಗಳು ಯಾವ ಥರ ನಾವು ಅರೇಂಜ್ ಮಾಡ್ಕೊಡ್ತೀವಲ್ವ ಅದೇ ಥರ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿ ಸೈಡಿಗೆ ಏನು ಕಾಣದೇ ಇರೋ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಈ ಥರ ನಾವು ಆವಾಗಲೇ ಅಪ್ಪರ್ ಬಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಈ ಥರ ಶೇಪ್ ಬರುತ್ತೆ. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಇಲ್ಲೂ ಸಹ ಒಂದು ದಾರದಿಂದ ನಾವು ಈ ಕೆಳಗಡೆ ಎಲ್ಲಿ ದಾರ ಕಟ್ಟಿದ್ವಲ್ವ ಕೆಳಗಡೆ ಲೋವರ್ ಬಾಡಿ ಅಲ್ಲೇ ಸಹ ನಾವು ಇಲ್ಲೊಂದು ದಾರ ಕಟ್ಕೋಬೇಕು. ನೀವು ಇದು ಚೆಸ್ಟ್ ಸೆರಗಿನ ಭಾಗ ಬಿಟ್ಟು ಕಟ್ಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡಿ ಈ ಥರ ನಾವು ಪ್ಲೀಟ್ಸ್ ಸೊ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಇಲ್ಲಿ ಮತ್ತೆ ದಾರ ತಗೊಂಡು ಏನಿದೆಯಲ್ಲ ನಮ್ಮದು ಕೈ ಹಿಂಗೆ ಹಿಂದೆ ಮುಂದೆ ಹೋಗಬಾರ್ದು ಅಂಥೇಳಿ ಇದು ನೀಟಾಗಿ ಹಿಂಗೆ ಇಟ್ಕೊಂಡು ಇಲ್ಲಿ ಹಿಂಗೆ ಕಾಣಿಸ್ತಾ ಇದೆನಾ ಇಲ್ಲಿ ಈ ರೈಟ್ ಸೈಡ್ ಹ್ಯಾಂಡ್ನ
ಇದನ್ನು ಸ್ವಲ್ಪ ಈ ಥರ ಮುಂದೆ ಕೈ ಹಿಡಿದು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಕರೆಕ್ಟಾಗಿ ಈ ಥರ ನೀಡಲು ಮತ್ತು ಈ ಸೀರೆಗೆ ತಗೊಂಡು ಇಲ್ಲಿ ಹೊಲ್ಕೋಬೇಕು. ಈ ಥರ ಕುತ್ಕೊಂಡ್ಬಿಡುತ್ತೆ, ಆವಾಗ ಹಿಂದೆ ಹಿಂದೆ ಹೋಗಲ್ಲ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವ ಥರ ಇರುತ್ತೆ ಲಕ್ಷ್ಮಿ ಕೈ ನೋಡಿಕೊಂಡು ಈ ಥರ ಹೊಲ್ಕೋಬೇಕು. ಈ ಕೈ ಈ ಕಡೆದು ಸಹ ಕೈನ ನಾವು ಈ ಬ್ಲೌಸ್ ಪಾರ್ಟ್ ಏನು ಅಪ್ಪರ್ ಬಾಡಿ ಫಿಕ್ಸ್ ಮಾಡಿರ್ತೀವಲ್ವ ಅದಕ್ಕೆ ನಾವು ನೀಟಾಗಿ ಹೊಲ್ಕೋಬೇಕು. ಹೊಲ್ಕೊಂಡಾದ್ಮೇಲೆ ಈ ದಾರನ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೋಬೇಕು. ಇವಾಗ ನಾವು ಫಸ್ಟು ಈ ಡಾಬ್ನ ಹಾಕಿಬಿಡ್ಬೇಕು. ಆಮೇಲೆ ಎಲ್ಲ ಹಾಕಿದ್ಮೇಲೆ ಕಷ್ಟ ಆಗೋಗುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಡಾಬ್ ಪ್ಲೇಸ್ಮೆಂಟ್ನ ಸರಿ ಮಾಡಿ ಇದನ್ನು ನಾವು ಯಾವ ಥರ ಹಾಕ್ಕೊಳ್ತೀವಲ್ವ ಅದೇ ಥರನೇ ಆಮೇಲೆ ಜ್ಯುವೆಲರಿಗಳನ್ನು ಫಿಕ್ಸ್ ಮಾಡಿ ಹಾಕಬೇಕು. ಇಲ್ಲಿ ನಾನು ಒಂದು ಲಾಂಗ್ದು ಒಂದು ಶಾರ್ಟ್ದು ಹಾಕ್ತಾಯಿದ್ದೀನಿ. ನೀವು ರಿಯಲ್ ಗೋಲ್ಡೇ ಹಾಕ್ತೀರಿ ಅಂದರೆ ಅದನ್ನು ಸಹ ಹಾಕ್ಬೋದು. ದೇವರು ನಮ್ಮ ಲಕ್ಷ್ಮಿ ತಾಯಿ ಅಲಂಕಾರ ಭೂಷಿಣಿ ಅಲಂಕಾರ ಅಂದರೆ ಅವಳಿಗೆ ತುಂಬ ಇಷ್ಟ. ನೀವು ಎಷ್ಟು ಜ್ಯುವೆಲರಿ ಹಾಕಿದ್ರೂ ಕಡಿಮೆನೇ. ನಿಮ್ಗೆ ಎಷ್ಟು ಅನಿಸುತ್ತೋ, ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಬೇಕು ಲಕ್ಷ್ಮಿ ಅಂತ ಆಸೆ ಇರುತ್ತೆ ಅಷ್ಟು ಜ್ಯುವೆಲರಿಗಳನ್ನ ನೀವು ಹಾಕ್ಬೋದು. ಈ ಥರ ಹಾಕಿ ಗೆಜ್ಜೆಗಳನ್ನು ಕಾಲಿಗೆ ಫಿಕ್ಸ್ ಮಾಡಬೇಕು. ಇವಾಗ ಈ ಥರ ನಿಮಗೆ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿರೋ ಗೆಜ್ಜೆಗಳೆಲ್ಲ ಸಿಗುತ್ತೆ. ಈ ಥರ ನೀವು ಗೆಜ್ಜೆ ತೊಗೊಂಡು ಈ ಕಾಲಿಗೂ ಸಹ ನೀವು ಹಾಕ್ಬೋದು. ಕಾಲು ಗೆಜ್ಜೆನ ಹಾಕ್ಕೊಂಡು ಲಕ್ಷ್ಮಿನ ಇವಾಗ ನೆಕ್ಸ್ಟು ಮಂಗಲ ಚೈನ, ನಂತರ ಮುಖವಾಡ ಕೂಡಿಸ್ಬೇಕಲ್ವ. ಈ ಥರನ ಕಾಯಿನ ಕೂಡಿಸ್ಬಿಟ್ಟು ನೆಕ್ಸ್ಟು ಇದು ಏನು ದೇವ್ರ ಮುಖವಾಡ ಇರುತ್ತಲ್ಲ ಅದನ್ನು ಈ ಥರ ನೀಟಾಗಿ ಇಲ್ಲಿ ಟೈಟಾಗಿ ಫಿಕ್ಸ್ ಮಾಡಬೇಕು. ಯಾಕಂದರೆ ನಾವು ವರಮಹಾಲಕ್ಷ್ಮಿನ ಇಡೀ ದಿನ ಅದಲ್ಲದೆ ನೆಕ್ಸ್ಟ್ 2 ದಿನ ಸಹ ಇಟ್ಟಿರ್ತಾರೆ. ಯಾವುದೇ ಕಾರಣಕ್ಕೂ ಬೀಳದೇ ಇರೋ ಥರ ನೀಟಾಗಿ ಕೇರ್ಫುಲ್ಲಾಗಿ ಇದನ್ನು ಕಟ್ಕೋಬೇಕು ನೀವು. ನೆಕ್ಸ್ಟು ನೀವು ದೇವಿಗೆ ಈ ಥರ ದೊಡ್ಡದು ಮಾಲೆನ ತಂದು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಎಲ್ಲ ಟೆಂಪಲ್ ಸ್ಟೈಲಲ್ಲಿ ಅಲಂಕಾರ ಎಲ್ಲ ಫಿನಿಶ್ ಆಯಿತು. ಇವಾಗ ನೋಡ್ತಿರ್ಬೋದು ಇದು ಫೇಸ್ ಎಲ್ಲ ಕುಂದಿರಿಸ್ಬಿಟ್ಟು ಜ್ಯುವೆಲರಿ ಎಲ್ಲ ಹಾಕಿ ಈ ಥರ ಹೂ ಮಾಲೆ ಏನು ಸಿಗುತ್ತೆ ನಿಮ್ಮದು ರಿಯಲ್ ಫ್ಲವರು ಅದನ್ನಾದರೆ ಹಾಕ್ಬೋದು. ಆರ್ಟಿಫಿಷಿಯಲ್ ಫ್ಲವರ್ನ ಹಾಕಿ ಈ ಥರ ಡೆಕೋರೇಷನ್ ಮಾಡಿ
ವರಮಹಾಲಕ್ಷ್ಮಿನ ಕೂಡಿಸಿದ್ರೆ ವರಮಹಾಲಕ್ಷ್ಮಿಯು ಪ್ರಸನ್ನಳಾಗಿ ನಮಗೆ ಬೇಡಿದ ವರಗಳನ್ನು ಹಾಗೆ ಕುಟುಂಬಕ್ಕೆ ಐಶ್ವರ್ಯ ಅಭಿವೃದ್ಧಿಗಳನ್ನು ಕರುಣಿಸ್ತಾಳೆ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಶೀಲಾ ಕ್ರಿಯೇಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.